ಈಗೆಲ್ಲ ಈ ಕನಸು ಅಲ್ಲೋಗ್ಬಿಟ್ಟು ಉಗ್ರಲ್ಲಿ ಹಿಂಗೆ ಸರ್ಸ್ಬಿಟ್ಟು ಗೈಸ್ ನೋಡಿ ಸೇಮ್ ನಮ್ಮ ಪಿಂಕಿ ಥರನೇ ಜಗೋ ನಲ್ಲಿ ಇವಳು ಈಗ ನೋಡು ಯಾಕೆ ಮನೆ ಅವ ಅಮ್ಮನ ತಳ್ತಿ ಹಂಗೆ ಬಾನಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಅಂತ ಬಂದಾಗ ಸೀರಿಯಸ್ಲಿ ತುಂಬ ಒಳ್ಳೇದು. ವಾಸನೆ ನಿತ್ಯ ಹೊಟ್ಟೆಗೆ ಶಿವ. Sunshine, sunshine, sunshine. I think I found it now. Hey everyone, welcome back to my YouTube channel. Today I'm going to spend the whole day with my cats. Let's see what happens. Actually ಇವಾಗ ಎದ್ಬಿಟ್ಟು ಇವಳು ಕೂತಿದ್ದಾಳೆ ನೋಡಿ ಇಲ್ಲಿ. ಮುದ್ದು ಗುಮ್ಮ ನೀನೇನೆ ಮುದ್ದು ಮಾಡೋ ಆಸೆ ನನಗೆ ನಿನ್ನನ್ನೇ. ಆ್ಯಕ್ಚುಲಿ ಮಿಂಚುಗೆ ಇವಾಗ 1.5 year ಆಗ್ತಾ ಇದೆ. ಇನ್ನೂ ಜಾಸ್ತಿ ಆಯಿತು ಅನಿಸುತ್ತೆ, ಒಂದು 2 years ಆಯಿತು. ಪಿಂಕಿಗೆ ಇವಾಗ ಜಸ್ಟು 5 to 6 months ಅಷ್ಟೇ. ಸೊ ನಾನು ಫ್ರೆಶ್ ಅಪ್ ಆಗಬೇಕು. ಅವ್ರಿಗೆ ಆಲ್ರೆಡಿ ಫುಡ್ ಹಾಕಿದ್ದೀನಿ, ಅಲ್ಲಿ ನೋಡಿ ಫುಡ್ಡು ಮತ್ತು ವಾಟರ್ ಎರಡೂ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇವ್ರಿಗೆ ಇವತ್ತು ಗ್ರೂಮ್ ಮಾಡಬೇಕು, ಬಚ್ಚಬೇಕು ಎಲ್ಲ ಇವತ್ತು ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಹೇಗೆಲ್ಲ ಮಾಡ್ತೀನಿ ಅಂತ. ಮುದ್ದು ಗುಮ್ಮ ಬಾಯ್. ಆ್ಯಕ್ಚುಲಿ ನನಗೆ ಮಿಂಚುನ ಎತ್ಕೊಳ್ಳೋಕ್ಕೆ ಭಯ ಜಾಸ್ತಿ. ಯಾಕೆ ಅಂತಂದರೆ ಅವಳು ಇವಾಗ ಪ್ರೆಗ್ನೆಂಟ್ ಅಲ್ವಾ, ಸೊ ನನಗೆ ಎತ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನು ಏನಾದರೂ ಟಚ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ಅವಳಿಗೆ ನೋವು ಮಾಡಿಬಿಡ್ತೀನಿ ಏನೋ ಅನ್ನೋ ಒಂದು ಭಯ. ವೆರ್ ಇಸ್ ಮೈ ಕ್ಲಿಪ್? ಫಸ್ಟ್ ಗ್ರೂಮ್ ಮಾಡಿಬಿಡ್ತೀನಿ, ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಅವಳಿಗೆ ನಾನು ಸ್ನಾನ ಮಾಡಿಸ್ದೆ ಆಯಿತಾ. ಸ್ನಾನ ಮಾಡಿಸಿದ್ಮೇಲೆ ಹೇರ್ ಬಾಚಿಲ್ಲ, ಸ್ವಲ್ಪ ವೆಟ್ಟಿತ್ತು ಅಂದ್ಬಿಟ್ಟು ಅಲ್ಲಿ ಹೇರ್ ಡ್ರೈಯರ್ ಇಲ್ಲ ಇಲ್ಲಿ ಇವಾಗ, ಅದಕ್ಕೆ ಹಂಗೆ ಬಿಟ್ಟು ಡ್ರೈ ಮಾಡಿಸಿ ಇವಾಗ ಅವಳಿಗೆ ಮಾಡಬೇಕು. ನಡಿ, ಫೋನಲ್ಲಿ ಇಡಲಿ ನಾನು ಇವಾಗ. ಬಾ ಗೈಸ್, ಕ್ಯಾಟ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ನಾನು ತುಂಬ ಎಲ್ಲ ತಿಳ್ಕೊಬಿಟ್ಟಿದ್ದೀನಿ ಅಂತಲ್ಲ, ಬಟ್ ನಂಗೆ ತಿಳಿದಿರೋದು ಹೇಳ್ತೀನಿ, ನನಗೂ ಗೊತ್ತಿಲ್ಲ ಅಂದರೆ ಕೇಳ್ತೀನಿ. ಮಿಂಚು, ಇವಳಿಗಂತೂ ಹೆವಿ ಏರ್ಫಾಲ್ ಆಗ್ತೈತೆ. ಅದೇನಕ್ಕೆ ಹಿಂಗೆ ಆಗ್ತೈತೋ ಗೊತ್ತಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಹಂಗೆ ಅನಿಸುತ್ತೆ ಮೇಲೆ. ಇವಾಗ ಸ್ನಾನ ಮಾಡಿಕೊಂಡು ಬಂದೆ, ಹಂಗೆ ಟಿಫನ್ಗೂ ಕೂಡ ರೆಡಿ ಮಾಡ್ತಿದ್ದೀನಿ. ಹಾಗಲಕಾಯಿ ಪಲ್ಯ ಮತ್ತು ರೈಸು. ಸೊ ಅವರಿಬ್ಬರು ಅಲ್ಲಿ ಮಲ್ಕೊಂಡಿದ್ದಾರೆ, ಒಬ್ಬಳು ಅಲ್ಲಿ ಕೂತಿದ್ದಾಳೆ, ಇನ್ನೊಬ್ಬಳು ಇಲ್ಲಿದ್ದಾಳೆ. ಹಾಗಲಕಾಯಿ ಪಲ್ಯ ಯಾರು ಇಷ್ಟಪಡಲ್ಲ? ಇಷ್ಟಪಡಬೇಕು. ಇಷ್ಟಪಟ್ಟಿಲ್ಲ ಅಂದರೂ ತಿನ್ನಬೇಕು, ಕಷ್ಟಪಟ್ಕೊಂಡಾದ್ರೂ. ಬಿಕಾಸ್ ಬಾಡಿ ಹೆಲ್ತ್ಗೆ ತುಂಬ ಒಳ್ಳೇದು ಹಾಗಲಕಾಯಿ. ಇನ್ನು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ಅಂತ ಬಂದಾಗ ಸೀರಿಯಸ್ಲಿ ತುಂಬ ಒಳ್ಳೆಯದು. ಟ್ರೈ ಮಾಡಿ, ನೀವೇ ಹೇಳ್ತೀರಾ. ಪ್ರಾಣಿನ ಪ್ರೀತಿಸ್ಬೇಕು. ಬಟ್ ಏನು ಗೊತ್ತಾ, ನಾಯಿಗಳು ಇರ್ತವೆ, ಯಪ್ಪ
ರೋಡಲ್ಲಿ ಹೋಗೋ ಬರೋರ್ನೆಲ್ಲ ಕಚ್ಚಾಕ್ಬಿಡ್ತವೆ. ನಂಗಂತ ಕೊಟ್ರೆ ಆಗಲ್ಲ ಸೀರಿಯಸ್ಲಿ. ಓಕೆ, ಟ್ರೈನ್ ಮಾಡಿಕೊಂಡು ಸಾಕೋಬೇಕು. ಅದು ಬಿಟ್ಟು ಈ ಥರ ರೋಡಲ್ಲಿ ಬಿಟ್ಬಿಡ್ತಾರೆ ಸ್ವಲ್ಪ ಜನ ಸಾಕಿ. ಇನ್ನು ಬೀದಿ ನಾಯಿ ಅಂತ ಇರೋದು ಮಾಮೂಲಿ ಸ್ಟ್ರೀಟ್ ಡಾಗ್ಸು, ಯಪ್ಪ ಅವು ತುಂಬ ಚೆನ್ನಾಗಿರ್ತಾವೆ. ಸಮ್ಟೈಮ್ಸ್ ಅವು ಎಲ್ಲ ಒಂದೊಂದು ಇರ್ತವೆ ಅಂದರೆ ಬಂದು ಕೊಚ್ಚೆ ಬಿಡ್ತೇನೆ ಇನ್ನೇನು ಅನ್ನೋಷ್ಟು ಭಯ ಆಗುತ್ತೆ ನನಗೆ ಸೀರಿಯಸ್ಲಿ. ಎಷ್ಟೊಂದು ಸಲ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಮನೆ ಮುಂದೆ ರಾಮನಗರದಲ್ಲಿ ಇದ್ದ ನಾಯಿಗಳಂತೂ ನಮಗೆ ಮನುಷ್ಯರು ಕಚ್ಚಲ್ಲ. ಇನ್ನು ನನ್ನ ಬೆಕ್ಕ ಮೇಲೆ ಕಣ್ಣು, ಅದಕ್ಕೆ ನಮ್ಮ ಮಿಂಚು ಮೇಲೆ ಪಿಂಕ್ ಮೇಲೆ ಕಣ್ಣು. ಯಪ್ಪ ಯಾವಾಗೂ ಗೇಟೆಲ್ಲ ಹತ್ಕೊಂಡು ಬಂದ್ಬಿಟ್ಟೈತೆ ಒಂದ್ಸಲ ನಾಯಿ. ಅದೇನು ಮನೆ ಬರೋನೋ. ಸದ್ಯ ಹೆಂಗೋ ಇಲ್ಲಿಗೆ ಬಂದನಲ್ಲ, ಸೇಫ್ಟಿ ಮಾಡೋಕ್ಕೆ ಅವ್ರಿಗೆ ಖುಷಿ. ಓನ್ ಬೇಕು ಹೇಳು. ಇವಳು ಎಂತಿಗೆ ಗೊತ್ತಾ ಹಿಂಗೆ ಆಡ್ತಾರದು, ಕಳ್ಳಿ ಚಾಕ್ಲೇಟ್ ತಿನ್ನಿಸ್ಲಿ ಅಂತ. ನೋಡಿ ಇವಳ ಮಿಂಚಕ್ಕೆ ತಿನ್ಸಂಗಿಲ್ಲ ಒಟ್ಟಿನಲ್ಲಿ ಇವಳು. ಈಗ ನೋಡು, ಯಾಕೆ ಮನೆ ಅವ ಅಮ್ಮನ ತಳ್ತೀಯ ಹಂಗೆ? ಬಾ ನೀನು ಈ ಕಡೆಗೆ ಬಾ ಮಿಂಚು. ಬವ್ವ ತಗೋ ಈ ಬಾರಲ್ಲಿ ಬಜಾರ್ ಮುಂಡೆ ತಗೋ. ನೀನು ಕ್ಯಾಮ್ರಾ ಮುಂದಕ್ಕೆ ಹಿಂಗೆ ಬಂದು ಕೂತ್ಕೊಬಿಟ್ರೆ ಮನೆ ನಾನು ಎಲ್ಲಿ ಕಾಣಬೇಕು? ಇವಳೆ ಯಾಕೆ ಪಿಂಕಿ ಮುನ್ಸ್ಕತ್ತವಳೆ? ಮುನ್ಸ್ಕಳೆ ಸೀನೆಲ್ಲ ಇಲ್ಲ ಒಟ್ನಲ್ಲಿ. ಅವಳಿಗೆ ಇವಾಗ ತಿನ್ಸ್ಬೇಡ, ಸೈಡ್ ಬಾ ಅಂತ. ಗೈಸ್ ಇವಾಗ ನೋಡಿ ಗೈಸ್ ಏನು ಮಾಡ್ತಾಳೆ. ತಗೋ ಟಾಸ್ಕ್ ಇವಾಗ ನಿಂಗೆ ತಿನ್ಬೇಕಂತಂದ್ರೆ, ಈಗ ಅಮ್ಮ ತಿನ್ಬೇಕಾದ್ರೆ ಬಂದ್ ಮುಂದಕ್ಕೆ ನಿಂತ್ಕತೀಯ. ಟಾಸ್ಕ್. ವಾ ನೋಡ್ದ ಇವಳ ಎಲ್ಲವ ಮನೆ ಅವಳ್ದೊಂಚೂರು ವಿಡಿಯೋ ಮಾಡೋದ. ತಗೋ ಆಸೆ ತಾನೆ, ತಗೋ ತಿನ್ನು. ಕಳ್ಳಿ ಬಾ ತಗೋ ಬಾರೇ ಬಾಳ ನೋಡಿ. ಇವಳು ಭಾಳ ಇಷ್ಟ ನನಗೆ, ಎಷ್ಟು ಕ್ಯೂಟ್ ಆಗಿದೆ. ಅವ್ರ ಅಮ್ಮನಿಗೆ ಹೋಗಿ ತಿವಿಯೋದವಳು. ನಾನು ಕೊಟ್ಟಿಲ್ಲ ಅಂದ್ರೆ ಅವ್ರ ಅಮ್ಮನಿಗೆ ಹೋಗಿ ತಿವಿತಾವಳೆ. ಇಚ್ಚ ಪಾಪ. ನೀನು ನಿಲ್ಕೊಬೇಡ ಮನೆ, ನಿಂಗೆ ಪ್ರೆಗ್ನೆಂಟ್ ಇದ್ದೀವಿ, ಪಾಪ ಹೊಟ್ಟೆ ಒಳಗೈತೆ, ನನಗೆ ತಿನ್ನು. ರಾಕ್ಸಿ ಇವಳು. ಹೋಗಲೇ ಬೆಡಗಿ. ಗೈಸ್ ಇವಳು ಮೂತಿ ನೋಡಿ. ಕಾಳಮುಂಡೆ. ಓಕೆ ಗಾಯ್ಸ್, ನಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗು. ಅಲ್ಲಿವರೆಗೂ ಟೇಕ್ ಅ ಬ್ರೇಕ್. ಗಾಯ್ಸ್, ನಂದು ಮತ್ತು ನನ್ನ ಮಕ್ಕಳದು ಸ್ಲೀಪಿಂಗ್ ಟೈಮ್ ಇವಾಗ. ಪಿಂಕಿ ಇಲ್ಲಿ ಮಲ್ಕೊಂಡಿದ್ದಾಳೆ ಆ್ಯಂಡ್ ಮಿಂಚು ಅಲ್ಲಿ ಬೆಡ್ ಮೇಲೆ ಮಲ್ಕೊಂಡಿದ್ದಾಳೆ. ಇವಾಗ ನಾನು ಇಲ್ಲಿ ಮಲ್ಕೋತೀನಿ. ಸೊ ನಿದ್ದೆ ಮಾಡೋಣ, ನೆಕ್ಸ್ಟ್ ವ್ಲಾಗ್ ಮಾಡೋಣ. ಗಾಯ್ಸ್, ಇವಳು ನನ್ನ ಪಕ್ಕ ಮಲ್ಕೋತಿಲ್ಲ. ಮೋಟುತ್ತಾ ಜಡೆಯೇನು ನಾ ಈಟುತ್ತಾ ಹಿಡಿದೆನು
ಸಾಮಂತೆ ಮುಡಿದೆನು ಚಿನ್ನ. ಮನೆ ನಿಂತರ ಯಾರೋ ಒಂದು ಹುಡುಗಿ ಐತೆ ಮನೆ, ಇದು ತೋರಿಸ್ತೀನಿ. ಸೇಮ್ ನಿಂತರನೇ ಅವಳೆ. ಇಲ್ಲಿ ನೋಡು ಗೈಸ್, ನೋಡಿ ಸೇಮ್ ನಮ್ಮ ಪಿಂಕಿ ಥರನೇ ಅವಳೆ ಅಲ್ಲ. ಪಿಂಕು, ಏಯ್ ಆಯ್ತಾ ನಿದ್ದೆ ಆಯ್ತಾ? ದೂರದಲ್ಲಿ ಹೆಂಗಿದ್ದೀನಿ, ತುಂಬ ಕ್ಲೋಸಪ್ಪಲ್ಲಿ ನೋಡಿದಾಗ ಮೋಸ್ಟ್ಲಿ ನೀವು ಎದ್ರುಕೊಂಡು ಹೋಗ್ತೀರಾ ಅನ್ಸುತ್ತೆ. ಎಲ್ಲ ಮಾರ್ಕ್ಸ್ ಆಗಿಬಿಡಿದೆ ಫೇಸಲ್ಲಿ. ಏನು ಮಾಡೋದು ಗೈಸ್? ನಾನು ಅವಳಿಗೆ ಮನೆಯ ಮಲ್ಕೊಳಕ್ಕೆ ಅಂತ ತಂದುಕೊಟ್ರೆ ಅಲ್ಲಿ ಹೋಗ್ಬಿಟ್ಟು ಉಗ್ರಲ್ಲಿ ಕೆರ್ಕೊಂಡು ಕ್ಯಾಮ್ರಾ ಇಟ್ಟಿದ ತಕ್ಷಣ ಅಲರ್ಟ್. ಇದೇನು ಮನೆ ಹೋಗ್ಬಿಟ್ಟು ಅಷ್ಟು ಚೆನ್ನಾಗಿ ಮಲಗಿದೆ ಇವತ್ತು. ಓಹೋ ಹೋ ಹೋ ಓಕೆ, ಅಲ್ಲೊಂದು ಬೆಡ್ ಇದೆ, ಆ ಬೆಡ್ನ ತೆಗೆದ್ಬಿಟ್ಟು ಮಲ್ಕೊಳ್ಳೆ ಕೆಳಗಡೆ. ಇದು ಬೇಡವಾ ನಿಂಗೆ? ಇದನ್ನ ಉಗ್ರಲ್ಲಿ ಹಿಂಗೆ ಸರ್ಸ್ಬಿಟ್ಟು ಆ ಸೈಡಲ್ಲಿ ಮಲ್ಕೊಂಡಿರೋದು ಅಕ್ಕ. ಅಷ್ಟೆಲ್ಲ ಬುದ್ಧಿ ಆಯ್ತಾ ಮನೆ ನಿಂಗೆ? ಯಾಕೆ ಬೆಡ್ ಬೇಡವಾ ನಿಂಗೆ? ನನ್ನ ಭೂಮಿ, ನನ್ನ ಪ್ರೀತಿ, ಬಾಳು ಬಾಳ ತುಂಬ, ನಾನು ನನ್ನ ಕನಸು. ಇಂಥ ಕನಸು ಎಲ್ಲರೂ ಸಿಗುತ್ತಾ? ಯಾವ ಡೈಮಂಡ್ ಕೊಟ್ಟರು ಸಿಗಲ್ಲ ಈ ಕನಸು ಅಲ್ವ ಮುದ್ದು? ಮಲ್ಕೊ. ಏನೇ ಮಾಡ್ತಾಯಿದ್ದಿ ಪಿಂಕಿ? ಸುಸು ಮಾಡಿಬಿಟ್ಟು ನೀನು ಮಣ್ಣು ಹೆಂಗೆ ಕರಿತಾಳೆ ನೋಡಿ ಗೈಸ್, ಹಂಗೆ ಅವಳು. ಆ ಮಣ್ಣು ಕೆರಿದಿಲ್ಲ ಮೇಡಮು, ಆಯಿ ನಿಂತ್ಕೊಂಡು ಸುಮ್ಮನೆ ಗಾಳೀಲಿ ಕೈಯ ಹಿಂಗೆ ಅನ್ನೋದು. ನಾನು ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಹಂಗೆ. ಮುಚ್ಚು, ವಾಸನೆ ಬರ್ತದ, ಮುಚ್ಚು. ಮುಚ್ಚೆ. ನೋಡು ಹಿಂಗೆ. ಇದೇನಾ ಮಾಡೋದು ನೀನು? ಹಿಂಗೆ ಮುಚ್ಚೋದು ನೀನು? ಮಣ್ಣು ಮುಚ್ಚು ಅಂತಂದ್ರೆ ಟೇಬಲ್ ಹಿಡ್ಕೊಂಡು ಮುಚ್ತೀಯ, ಆ ಪ್ಲಾಸ್ಟಿಕ್ ಡಬ್ಬ ಹಿಡ್ಕೊಂಡು. ಕತೆ ಕರ್ಮ. ಯಪ್ಪ, ನಾನು ಫಾಲೋವರ್ಸ್ ಯಾರು ನೋಡಿದ್ರೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ನೋಡೋದೇ ಬಿಟ್ಬಿಡ್ತಾರೆ ಕಣೆ ಪಿಂಕಿ. ನೀಟಾಗಿ ಮಣ್ಣು ಮುಚ್ಚೆ. ವಾಸನೆ. ಯಪ್ಪ, ಏನ್ ತಿಂತೀಯೋ ಹೊಟ್ಟೆಗೆ ಶಿವ. ಗೈಸ್, ಫೈನಲಿ ಈ ವ್ಲಾಗ್ ಎಂಡ್ ಆಗ್ತಿದೆ. ಚೆನ್ನಾಗಿ ತಿನ್ಬಿಟ್ಟು ಬಂದ್ಲು, ಫುಡ್ ಹಾಕಿದೆ. ನೆಕ್ಕತ್ತವಳೆ ಚೆನ್ನಾಗಿ. ನಾನು ಹೇಳ್ತೀನಿ ಇವಳು ಮುತ್ಕೊಡಕ್ಕೆ ಹೋಗಿ. ಅವಳು ಅಲ್ಲಿ ಮಲ್ಕೊಂಡಿದ್ದಾಳೆ. ಬಾಯ್ ಮಾಡು ಮನೆ. ಬಾಯ್ ಬಾಯ್ ಮುದ್ದು, ಬಾಯ್ ಬಾಯ್. ಫೈನಲಿ ಎಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್.